ನಮ್ಮ ಕ್ಯೂಟಿ ಅಜ್ಜಿ ಇದು. ಏನಿಲ್ಲ, ಇವ್ರು ನಮ್ಮನೆಗೆ ಬರ್ಲಿ, ನಾನು ಅವಾಗ ಮಾಡ್ಕೊಂಡು. ಹೌದು, ಕರೆಕ್ಟ್. ರೋಸ್ ರೋಸ್ ರೋಸ್. ಅಂದ್ರೆ ಎಸ್ಪೆಷಲಿ ನೀನು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಸೀರಿಯಲ್ನ ಪ್ರೋಮೋ ಶೂಟ್ ಮಾಡಿದ್ದೀನಿ. ಅಂದರೆ ಮೇಜರ್ ಪ್ರೋಮೋ ಇದು. ಸೊ ಮುಂದಿನ ಕತೆ ಏನಾಗುತ್ತೆ, ಏನು ಇತ್ತು ಅಂತೆಲ್ಲ ಈ ಪ್ರೋಮೋ ಮುಖಾಂತರ ಎಲ್ಲ ಗೊತ್ತಾಗುತ್ತೆ. ಸೊ ಇವತ್ತು 4 ಗಂಟೆಗೆ ಎದ್ದು ಲೊಕೇಶನ್ಗೆ ಬರೋಷ್ಟರಲ್ಲಿ ಒಂದು 5:30 ಆಯಿತು. ಸೊ ಈ ಬ್ಲಾಗಲ್ಲಿ ಕಂಪ್ಲೀಟ್ಲಿ ಚಿಲ್ ಮಾಡೋದು, ಬಿಹೈಂಡ್ ದ ಸೀನ್ಸ್ ಬ್ಲಾಗ್ ಆಗಿರುತ್ತೆ. ಸೊ ಲೆಟ್ಸ್ ಎಂಜಾಯ್. 6 o'clock ನೋಡ್ತಿರ್ಬೋದು ಎಲ್ಲ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡಿ. ಬೇರೆ ಹಿಂದಿನ ಕಷ್ಟಗಳು. ಸರಿ ಬಿಡಿ. ಹಾಯ್ ನಂದಿನಿ ಅಕ್ಕ. ಹಾಯ್. ಫಸ್ಟ್ ಟೈಮ್ ಬ್ಲಾಗಲ್ಲಿ ಕಾಣಿಸ್ಕೊತಾ ಇರೋದು. ಎಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆಯಿಂದ ರೆಡಿ ಆಗೋದೆಲ್ಲ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ರೆಡಿಯಾಗಿ ಒಂದು 5-6 ಶಾರ್ಟ್ ಆದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈಗ ನಾನು ಫೋಟೋಶೂಟ್ ಮಾಡೋದಕ್ಕೆ 1 ಕ್ಲಿಪ್ ಫೋಟೋಗ್ರಫಿ ಚಂದು ಅವ್ರು ಬಂದಿದ್ದಾರೆ. ಸೊ ಪಾಪ ಲಾಸ್ಟ್ ಮೂಮೆಂಟ್ ನೈಟ್ 11 ಗಂಟೆಗೆ ಹೇಳಿದೆ ಪ್ಲೀಸ್ ಬನ್ನಿ ಅಂತ. ಪಾಪ ಯಾವುದೋ ಕ್ಯಾನ್ಸಲ್ ಎಲ್ಲ ಮಾಡಿಕೊಂಡು ನನಗೋಸ್ಕರ ಬಂದು ಸೇ ಹಾಯ್. ಭವ್ಯ ಗೌಡ ಯೂಟ್ಯೂಬ್ ಚಾನಲ್. ಬಸವ ಹಾಯ್ ಎಲ್ಲ ಮಾಡ್ದೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಬೇರೆ ಹಿಂದಿನ ಕಥೆಗಳು ಹೀಗಿದೆ. ಇವರು ಇವತ್ತಿನ ನನ್ನ ಅಸಿಸ್ಟೆಂಟ್ ಪವನ್. ಮದುವೆಗೆ ಈ ಥರ ಸೀರಿಯಲ್ ಶೂಟಿಂಗ್ ಹಿಂಗೆಲ್ಲ ರೆಡಿಯಾಗಿ ನಮ್ಮ ನಿಜ ಜೀವನದಲ್ಲಿ ರೆಡಿ ಆಗೋದಕ್ಕೆ ಜಿಗುಪ್ಸೆ ಬಂದುಬಿಡಿದೆ. ಸೊ ಇವತ್ತು ನಮ್ಮದು ಸೀರಿಯಲಲ್ಲಿ ಪ್ರೋಮೋ ಶೂಟ್ ನಡೆದಿದೆ, ಲೈಕ್ ಸಸ್ಪೆನ್ಸ್ ಪ್ರೋಮೋ ಶೂಟ್. ನನಗೋಸ್ಕರ ಈ ಔಟ್ಫಿಟ್ನ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ಔಟ್ಫಿಟ್ ಡೀಟೇಲ್ಸ್ ಕೇಳ್ತೀರಾ ನೀವೆಲ್ಲರೂ ಅಂತ ನನಗೆ ಗೊತ್ತು, ಹಾಗಾಗಿ ಮುಂಚೆನೇ ಹೇಳ್ತೀನಿ. ಔಟ್ಫಿಟ್ ನಿಧಿಗೋಸ್ಕರ ರೆಂಟ್ ಯುವರ್ ಲುಕ್ ಬೈ ಚಂದನ್ಗಡ ಅವರು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ಇನ್ ದಿಸ್ ಜ್ಯುವೆಲ್ಸ್ ಫ್ರಮ್ ವೆಲ್ವೆಟ್ ಬಾಕ್ಸ್. ಆ್ಯಂಡ್ ಪಿಕ್ಚರ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆ ಪಿಕ್ಚರ್ಸ್ನೆಲ್ಲ 1 ಕ್ಲಿಕ್ ಫೋಟೋಗ್ರಫಿ ಅವ್ರು ಕೊಡ್ತಾರೆ, ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಹಾಕ್ತೀನಿ. ಬಟ್ ಈ ಲುಕ್ ಏನಿದೆಯೋ ಕಂಪ್ಲೀಟ್ಲಿ ಇಟ್ ಈಸ್, ಅಂದರೆ ಇದನ್ನು ಯಾರು ಇನ್ನೂ ವೇರ್ ಮಾಡಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಕಸ್ಟಮೈಸ್ ಫಾರ್ ಭವ್ಯ ಗೌಡ ಅಲ್ಲಿಗೆ ಹುಡುಗಿಗೆ ಕಸ್ಟಮೈಸ್ ಆಗಿದೆ. ಥ್ಯಾಂಕ್ ಯು. ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ಈ ಪ್ರೋಮೋ ಶೂಟ್ನ ಶೂಟ್ ಮಾಡ್ತಿರೋ ಡೈರೆಕ್ಟರ್ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಸಂಜಯ್ ಅಂತ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಒಂದು ಫ್ರೆಂಡು ಒಂದು ಹೈಯರ್ ಸ್ಟೆಪ್ ಹೋಗಿ ಡೂಯಿಂಗ್ ಸಮಥಿಂಗ್ ಅಂದಾಗ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಮಾಡಬೇಕಲ್ಲ. ಸೊ ಇವತ್ತು ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾವಾಗಲೂ ಹೇಳ್ತಿದ್ದೆ ನಾನು, ಸೊ ನಿಮ್ಮ ಡೈರೆಕ್ಷನಲ್ಲಿ ವರ್ಕ್ ಮಾಡಬೇಕು, ಆದಷ್ಟು ಬೇಗ ಆಗಲಿ ಅಂತ. ಸೊ ಅದೇನೋ ಗೊತ್ತಿಲ್ಲ, ಹೇಳಿ 1 ವರ್ಷಕ್ಕೆ ವರ್ಕ್ ಮಾಡ್ತಿದ್ದೀವಿ. ಸೊ ವೆರಿ ಹ್ಯಾಪಿ. ಅವ್ರು ಇಲ್ಲೇ ಇದ್ದಾರೆ. ಅವ್ರ ಮುಂದೆಲ್ಲ ಇಷ್ಟು ಮಾತಾಡೋಕ್ಕಾಗಲ್ಲ, ಬಿಲ್ಡಪ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಬಿಲ್ಡಪ್, ಬಟ್ ರಿಯಲ್ ಆಗಿ ಹೇಳ್ತಿರೋದು. ವೆರಿ ಹ್ಯಾಪಿ. ದಿಸ್ ಇಸ್ ನಿಶ್ಚಿತ. ಸಂಜಯ್ ಯೂಟ್ಯೂಬ್ ಚಾನಲ್. ಸೊ ಇವರು ನಿಶ್ಚಿತ. ಹಾಯ್. ನಮ್ಗೆ ಹೆಂಗ್ ಬೇಕು ಹಂಗೆ ಕರಿತೀವಿ. ಫ್ಲವರ್ಸ್ ಟಿಲ್ಟ್ ಅಪ್. ಎಸ್, ಈ ಕಾಸ್ಟ್ಯೂಮಲ್ಲಿ ನಂದು ಶೂಟ್ ಆಯಿತು. ಇವಾಗ ಮತ್ತೊಂದು ಕಾಸ್ಟ್ಯೂಮ್ ಚೇಂಜಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಇಸ್ ವೆರಿ ಹೆಕ್ಟಿಕ್ ಡೇ ಇವತ್ತಂತ. ಓಕೆ, ಆಗಲೇ ಹೇಳ್ತಾ ಇದ್ದೇವೆ, ವೆರಿ ಹೆಕ್ಟಿಕ್. 1 ನಿಮಿಷ ಕೊಡೋದಕ್ಕೂ ಟೈಮ್ ಇಲ್ಲ. ಆ್ಯಂಡ್ ನಾವಂತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಾನು ನನ್ನ ಯೂಟ್ಯೂಬ್ ಚಾನಲ್ ಕಂಪ್ಲೇಂಟ್ ಆಗ್ತೀನಿ. ಇವರಿದ್ದಾರೆ ZEE5 ಅವರು, ಯಾವಾಗಲೂ ಬರ್ತಾರೆ ಬೈಟ್ಸ್ ಅಂತ ಒಂದು 50 ಬೈಟ್ಸ್ ತೊಗೊಂಡು ಹೋಗ್ತಾರೆ. ಇವರು ಅಲ್ಲಿ ಕ್ಯಾಮ್ರಾಮನ್ ಹೋಗ್ತಿದ್ದಾರೆ ನೋಡಿ. ನಟಿ ನಮ್ರತಾ ಗೌಡ ಅವರು ನನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪೇಷನ್ಸ್ ಕನ್ಸನ್ಗೆ. ಏನು ಮಾತಾಡಬೇಕು ಹೇಳ್ಕೊಡಿ ನೀವೇ. ಅವ್ರಿಗೆ
ಮೈಕ್ ಇಸ್ಕೊಳ್ಳಿ ಡೈರೆಕ್ಟ್ರು ಮೈಕಲ್ಲಿ ಅವ್ರು ಮೈಕ್ ಕೊಟ್ಟು ಬೇಗ ರೆಡಿ ಮಾಡಿ ಬ್ಯಾಕ್ಗ್ರೌಂಡ್ ಹನಿ ಆಗ್ತಾ ಇದೆ ಅಷ್ಟೇ ಅದೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿ ಬೇಗ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಬೇಕು ಚಾನಲ್ ಅವರು ಕೈ ಮುಗಿ ಡೇಟ್ಸ್ ಕೊಡಿ ಪ್ಲೀಸ್ ಡೇಟ್ಸ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಮೈಕ್ ಕೊಡಿ ನೀವು ಅರವಿಂದ್ ಹಲೋ ಸಂಜೆ ದಯವಿಟ್ಟು ಊಟಕ್ಕೆ ಹೋಗ್ಬಂದು ಇವರೇ ನಮ್ಮ ಪ್ರೋಮೋನ ಡೈರೆಕ್ಟ್ ಮಾಡ್ತಿರೋರು ಅಂದ್ರೆ ನಾಚಿಕೆ ಸ್ವಭಾವ ಜಾಸ್ತಿ. ಹಾಯ್ ಏನು ನನ್ನ ಶಾಕಲ್ಲಿ ನೋಡ್ತಾ ಇದ್ದೀರಾ? ಕಂಡಿಡಿಯೋಕ್ಕಾಗ್ಲಿಲ್ವಾ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಹೆಂಗೆ ಕಾಣಿಸ್ತಾ ಇದ್ದೀನಿ? ನೀನು ನೀವೇ ನಮ್ಮ ಕ್ಯೂಟಿ ಅಜ್ಜಿ ಇದು ನಮ್ಮ ಅನ್ನಪೂರ್ಣೇಶ್ವರಿ. ಯಾವಾಗಲೂ ಕೈತು ಹೌದು ಇಲ್ಲ ಫಸ್ಟ್ ಕೈತು ತಿನ್ಕೊಟ್ಟೆ ಅವ್ರು ತಿನ್ನೋದು. ಬಟ್ ಇವತ್ತು ಊಟ ಆಯ್ತಾ ನಿಮ್ಮದು? ಇಲ್ಲ ಇವಾಗ ಬರುತ್ತೆ. ಹೌದಾ? ವಾ ಊಟ ಮಾಡಿ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊ. ಬಾಯ್ ಸಿ ಯು. ಸೊ ಇದು ಕ್ರೇಜಿ ಓಪನ್ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಇದಕ್ಕೆ ಸಗಲಾಗಿದೆ ಅಲ್ಲ ಲಿಫ್ಟು. ಟಯರ್ಡ್ ಗೈಸ್. ಊಟ ಮಾಡಿದೆ ಸ್ವಲ್ಪ ಮಾಡಿದೆ ಅಷ್ಟು. ಟಯರ್ಡ್. ಅವ್ರು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? My darling Bhavya is looking like a princess. ಅಲ್ಲ ಇದು ಸುಮ್ಮನೆ ಹೊಗಳ್ತಾ ಇರೋದು ಗೈಸ್, ನೀವು ಯಾರು ಬೈಬಾರ್ದು ಅಂತ. ಇಲ್ಲ princess ಗಿಂತ ಹೆಚ್ಚು. ಓಕೆ ಥ್ಯಾಂಕ್ ಯು. Silver doll. ಥ್ಯಾಂಕ್ ಯು ಸಿಮ್ರನ್, ಥ್ಯಾಂಕ್ ಯು ಸೋ ಮಚ್. ಸೊ ರೆಡಿ ಆಗೋದಿಷ್ಟು ಕಷ್ಟ ಗೈಸ್, ಆದರೆ ಇದನ್ನು ಬಿಚ್ಚಾಕೋದು 2 ನಿಮಿಷ. ನಂಗೆ ಅದೇ ಹಿಂಸೆ ಆಗ್ತಿರೋದು. ರೆಡಿ ಆಗೋದಕ್ಕೆ ಬೆಳಿಗ್ಗೆ 1 ಅವರ್ ತೊಗೊಂಡಿದ್ದೀವಿ ಲಿಟ್ರಲಿ. 1 ಅವರ್ ಅಕ್ಕನೇ ಜಾಸ್ತಿ ಆಯ್ತಲ್ಲ. ಸೊ ಇವಾಗ ಇದನ್ನೆಲ್ಲ ಬಿಚ್ಚು ಬೇರೆ ಕಾಸ್ಟ್ಯೂಮ್ ರೆಡಿ ಆಗಿದೆ. ಜಸ್ಟ್ 5 ಮಿನಿಟ್ಸ್. ಸಿ ಎಷ್ಟು ಕಷ್ಟ ಅಲ್ಲ. ಸೊ ಗೈಸ್ ದಿಸ್ ಇಸ್ ಮೈ ಸೆಕೆಂಡ್ ಲುಕ್ ಆಫ್ ದ ಡೇ. ಹೇಗಿದೆ ಮಾತಾಡಿ ಇವಾಗ. ಬಿಹೈಂಡ್ ದ ಕ್ಯಾಮ್ರಾ ಎಷ್ಟು ಮಾತಾಡ್ತಾರೆ ಗೊತ್ತಾ, ಎಷ್ಟು ಫ್ಲೋಟ್ ಮಾಡ್ತಾರೆ ಗೊತ್ತಾ ಅವರು. ಅಂದರೆ ಫ್ಲರ್ಟ್ ಅಲ್ಲ ಅದು ಪಾಪ ತುಂಬ ಒಳ್ಳೆಯವರು. ಕಟ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಅವರು. ಆಕ್ಷನ್ ತಗೊಳ್ಳಿ ಸರ್. ವೀನಸ್ ಫಾರ್ಮೆಟ್ ತಗೊಂಡ್ರಿ ಸರ್. ಇಬ್ರು ನೋಡಿ ಅಲ್ಲಿ ತಡೆಬೇಡ. ಅಲ್ಲಿ ಕೈ ತಗೊಂಡು ಕುಡಿ, ಅವ್ರಿಗೆ ಕೈ ಕುಡಿ. ಓನೆ ಬಂಗಾರಿ ಬಂದೆ ಕೊಟ್ಬಿಡ್ತೀನಿ ಕೊಡಿ ಕೊಡ್ತೀನಿ ಕೊಟ್ಬಿಡಿ ಕೊಟ್ಬಿಡಿ. ಚೇಂಜ್ ಆಗಿ ತಗೊಳ್ಳಿ. I'm not judging. You are. It's a statement. No. Ready? Yeah. You can't. I will. You can't. ಓಕೆ ನಮ್ಮ ಸೆಟ್ಟಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು. Live ಇದೆಯಾ? ನೋ ದಿಸ್ ನಾಟ್ ಲೈವ್, ಯೂಟ್ಯೂಬ್ ಬ್ಲಾಗ್. Okay, okay. ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. Hello, hello. How are you all? ನನಗೆ ಕಾಣಿಸ್ತಿದೆ ಬೆಳಗ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಬರೀ ರಿವ್ಯೂಸ್. ನಾನು ಏನು ಹೇಳಿದೆ ಅದಕ್ಕೆ ನಿನ್ನ ನೋಡ್ಬಿಟ್ಟು ಗೊಂಬೆ ಅಲ್ಲ ಇನ್ನೊಂದೇನೋ ಹೇಳಿದೆ. ಮನೆಗೆ ಹೋಗಿ ಅಮ್ಮ ತಗೊಂಡು ತೆಗೆಸ್ಕೋ ಅಂತ ಹೇಳಿದೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು. ಇವಾಗಲೂ ಅಷ್ಟೇ. ಸೊ ಮಚ್ ಆಫ್ ಲವ್ ಟು ಭವ್ಯ ಅಂಡ್ ನಿಧಿ. ಸೋ ಮಚ್ ಡವ್. ಗೈಸ್ ಇದೆಲ್ಲ ಸುಮ್ಮನೆ ಕೇವಲ ತಮಾಷೆಗಾಗಿ ಅವರಿಬ್ರು ಅವಾಗ ನನ್ನನ್ನು ಎಂಟರ್ಟೈನ್ ಮಾಡೋಕ್ಕೋಸ್ಕರ ಈಗ ಆಡ್ತಾ ಇದು ಬರೀ ಕೋಳಿ ಜಗಳ ಅಷ್ಟೇ, ಯಾವುದು ಸೀರಿಯಸ್ ಜಗಳ ಅಲ್ಲ. ಸೀರಿಯಸ್ ಮಾತುಕತೆ ಎಲ್ಲ. ಸೊ ನಾವೆಲ್ಲರೂ ಒಂದು ಫ್ಯಾಮಿಲಿ ಥರ ಇರ್ತೀವಿ, ಸುಮ್ಮನೆ ತಮಾಷೆಗೆ ಬೆಳೀತಾ ಇರ್ತೀವಿ ಅಷ್ಟೇ. ನಿತ್ಯ ಚಾರ್ಜ್ ಅಕ್ಕಯ್ಯ ಒಳ್ಳೆದೇ ಹೇಳಿದೀನಿ ಮಾತಾಡಿ. ಹುಡುಗಿ ಬೆಳಿಗ್ಗೆ ನನ್ನ ಅಮ್ಮ ಏನು ಗೊತ್ತಾ, ಬೆಳಿಗ್ಗೆ ನೋಡಿದಾಗೂ ಮೇಕಪ್ ಇರೋದು. ಸಂಜೆ ನಾನು ಮತ್ತೆ ಹೋಗ್ತೀನಿ. ಏನ್ ಬಿಲ್ಡಪ್ ಅಜ್ಜು. ಪಂಕಿನ್ ಪಾಸ್ ವೆರಿ ನೈಸ್, ಯು ನೋ ಐ ಆಮ್ ವೆರಿ ಫೇಮಸ್. ಪ್ಲೀಸ್ ಇದನ್ನ
ಬುಗಳೆ ದಾಸಿ. ಏನಿಲ್ಲ, ಇವ್ರು ನಮ್ಮನೆಗೆ ಬರಲಿ, ನಾನು ಅವಾಗ ಮಾಡ್ಕೊಂಡು. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಕರೆಕ್ಟ್. ಪಾಸ್ತಾ ಬಿಸಿ ಹೌದು, ಬಂದಿದ್ನಲ್ಲ. ಮಾತ್ರ ಇಷ್ಟ. ನೋಡಿ ಅಣ್ಣನ ಮೇಲೆ ಏನು ಪ್ರೀತಿ. ನಂಗೆ ಅದಕ್ಕೆ ಮೇಲೆ ಅಮ್ಮ ಫುಲ್ ಡೌನ್ ಇನ್ನ ಡೌನ್ ಮುಂದೆನೇ ಇದೆ ರೋಲ್ ಆಕ್ಷನ್ ಅದಕ್ಕೆ ಮೇಲೆ ಆರ ಬದಲಾಯಿಸ್ಕೊಂಡು ಜೂನಿಯರ್ಸ್ ಪ್ಯಾಕ್ ಅಪ್ ಸಂಜಯ್ ನಿಮ್ಮನ್ನ ತೋರಿಸ್ತಿದ್ದಂಗೆ ಲೈಟ್ ಹೋಯ್ತು. ಛೀ, ಮೈ ಗಾಡ್. ಸಂಜು ವಿಲನ್, ಪಕ್ಕಾ ವಿಲನ್. ಆಕ್ಚುಲಿ ಗೈಸ್, ಇವ್ರು ನನಗೇನೋ ಹೇಳಕ್ ಬಂದ್ರು, ನಾನು ಇಲ್ಲ ಅಂದೆ. ನೀವು ಹೂ ಅನ್ನಿ ಅಂತಂದ್ರು, ವಿಡಿಯೋ ಮಾಡ್ಕೊಳ್ತೀನಿ, ಹೂ ಅಂತೀನಿ ಬನ್ನಿ ಅಂದ್ರೆ. ಆಫ್ ದ ಕ್ಯಾಮ್ರಾ ಜೋಕ್ನ ಹೇಳ್ತೀನಿ ಅಂದ್ರೆ ದಟ್ ಮೀನ್ಸ್ ವೆರಿ ಬ್ಯಾಡ್ ಬಾಯ್. ಆಫ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್ ವೆರಿ ಬ್ಯಾಡ್ ಬಾಯ್. ಆ ಥರ ಏನಿಲ್ಲ. ಹೇಳಿ ಅದು ಜೋಕ್. ಜೋಕ್ ಏನು ಅಂತಂದ್ರೆ, ನೀವು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡು ಬಂದಿದ್ದೀರಾ? ಅಲ್ಲ, ನೀವು ಆರ್ಟಿಸ್ಟ್ ಆಗಿದ್ದೀರಲ್ಲ, ಅದೇ ಅಷ್ಟೇ ಮುಗೀತು. ಕಂಗ್ರ್ಯಾಚುಲೇಷನ್ಸ್ ಆರ್ಟಿಸ್ಟ್. ಕಂಗ್ರ್ಯಾಚುಲೇಷನ್. ಇಲ್ಲ ಇದೊಂದು ಹೇಳಬೇಕಿತ್ತು. ಬಬ್ಬಿಯವ್ರನ್ನ ನಾನು ಥ್ಯಾಂಕ್ ಯು. ಬಬ್ಬಿಯವ್ರನ್ನ ನೋಡಿದ ತಕ್ಷಣ ನಾನು ಫಸ್ಟ್ ಮೈಂಡಲ್ಲಿ ಬರೋದು ರೋಸ್ ರೋಸ್ ರೋಸ್. ಆ ರೋಸ್ ರೋಸ್ ಪೀಸ್ 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 ಗೊತ್ತಿಲ್ಲ ನನಗೆ. ಫಸ್ಟ್ ನೆನಪು ಬರೋದು ನನಗೆ. ಗೈಸ್, ಇದನ್ನೆಲ್ಲ ಕಟ್ ಅಜೀಬ್ ಮಾಡಿಬಿಟ್ರು. ರೋಸ್ ರೋಸ್. ಸಂಜಯ್, ಸಂಜಯ್, ಮೀ ಆ್ಯಂಡ್ ಯು ಆರ್ ವೆರಿ ಗುಡ್ ಫ್ರೆಂಡ್ಸ್. ವಿನಯ್, ಸಾರಿ. ಸೊ ನಾನು ನೀವು ಜಾಸ್ತಿ ಮೊದಲೇ ಒಂದೇ ಏರಿಯಾದವರು. ಒಂದೇ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇವರು ಚೈಲ್ಡ್ಹುಡ್ ನೇಬರ್ಸ್. ಒಂದೇ ಏರಿಯಾದಲ್ಲಿ ಅವಲಹಳ್ಳಿ ಬಾಯ್ಸ್. ನೇಬರ್ಸ್ ಫ್ರಮ್ ಚೈಲ್ಡ್ಹುಡ್. ನನಗೂ ಗೊತ್ತಿರಲಿಲ್ಲ, ಹಿಂಗೆ ಸುಮ್ಮನೆ ಏನೋ ಮಾತಾಡುವಾಗ ವಿ ಗಾಟ್ ಟು ನೋ ವಿ ಆರ್ ನೇಬರ್ಸ್ ಅಂತ. ಸೊ ಹ್ಯಾಪಿ ಟು ಸೀ. ಅದು ವರ್ಕ್ ಮಾಡ್ತಿರೋದು ಖುಷಿ. ಸೇನಾಧಿಪತಿಗಳೇ, ಆದಷ್ಟು ಬೇಗ ಬನ್ನಿ. ಅಲ್ಲಿ ಏನು ಕಾಣಿಸಿಲ್ಲ, ಅಲ್ಲಿ ತೋರಿಸ್ಬಿಟ್ಟು ಬರಬೇಕು ಬೇಗ ಹಾಜರಾಗಿ. ಎಲ್ರು ಬೇಗ ಬೇಗ ಆಸೀನರಾಗಿ. ಮಹಾರಾಣಿ ಕುಳಿತುಕೊಂಡಿದ್ದಾರೆ. ಬೇಗ ಕುಳಿತುಕೊಳ್ಳಿ. ಬೆಟ್ಟ ಕೂರುವಂತವರಾಗಿ. ಇಲ್ಲಿ ಮಿಕ್ಕಿದ ಕಂಟೆಸ್ಟೆಂಟ್ಸ್ಗಳೆಲ್ಲ ಈಕಿ ಈ ರಾಜಕುಮಾರಿ ಕಂಠರೆ ಭಯವಿಲ್ಲ. ನಾನು ಭವ್ಯ ಅಲ್ಲ, ರಾಜಕುಮಾರಿ. ರಾಜಕುಮಾರಿ ಬರೀ ಡಾಮಿನೇಟ್ ಮಾಡೋದಷ್ಟೇ ಗೊತ್ತಿರೋದು. ಓನ್ಲಿ ಹೇಳುವುದು, ಕೇಳುವುದು ಮಾತ್ರ ಇಲ್ಲಿ ನಡೆಯುವುದಿಲ್ಲ. ಈ ರಾಜಕುಮಾರಿ ಬರೀ ಹೇಳುವುದು, ಕೇಳುವುದು ಇಲ್ಲಿ ನಡೆಯುವುದಿಲ್ಲ. ಜಾಸ್ತಿ ಹೆಚ್ಚಿಗೆ ಮಾತಾಡಿದ್ರೆ ಕತ್ತರ್ ಸಾಕ್ಬಿಡ್ತೇವೆ. ಇದು ಬೇಕಿ ನಿನಗೆ? ಬೇಡಿ ಹೇಳಿ, ಒಂದು ಸಾಂಗ್ ಬಿಡಿ. ರೆಡಿ, 1 2 3 ಎದೋಡಗಣ ಬನ್ನಿ. ಬರೀ ಅದೊಂದೇ ಸಾಂಗ್ ಇಟ್ಕೊಂಡು ಅಲ್ಲ, ಇವ್ರು ಆಳೋದಕ್ಕೂ ಉಡುಪಿ ಅಂತ ನಿಲ್ಸೋದಕ್ಕೂ ಒಂದು. ಡೈರೆಕ್ಟರ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋಣ. ನಾನು ಚೆನ್ನಾಗಿ ಮಾಡ್ತೀನಿ. ಆರ್ಟಿಸ್ಟ್ಗಳು ಮಾಡಬೇಕಷ್ಟೇ. ಅಂದರೆ ಎಸ್ಪೆಷಲಿ ನೀನು ಮಾಡಬೇಕು. ಭವ್ಯ ಆರ್ಟಿಸ್ಟ್ ಅಂದ್ರೆ ಎಲ್ಲರೂ ಅಲ್ಲ. ಸರಿ ಆಯ್ತು, ಚೆನ್ನಾಗಿ ಮಾಡಿಲ್ವಾ? ಯಾರು? ಓಕೆ ಸರ್ ರೆಡಿ ಸರ್. ರೆಡಿ, ಅಜ್ಜಿಬೇಕು. ನೀವು ಅವ್ರು ಹೇಳಿದ್ರೆ ಹ್ಞೂ ಅಂತೀರಾ? ರೆಡಿ ಬಿಡಿ ಮಮ್ಮಿ. ಸಾಕು ಬಿಡಿ, ಯಾಚಿನ ಸಾಕು ಬಿಡಿ. ಬಂಗಾರಿ ಕಳ್ಕೊಂಬಿಟ್ನ ಅಂದ್ರೆ ನನ್ನ ಪ್ರೀತಿ ಇವತ್ತಿಗೆ. Okay guys, it's done for the day and
Okay, hi. Bye everyone. Good night. Okay guys, it was one hectic and big shoot and ತುಂಬ ಖುಷಿ ಆಯಿತು. ಆ್ಯಂಡ್ ಸಖತ್ತಾಗಿ ಬಂದಿದೆ ಪ್ರೋಮೋ. ಇಂದು ಒಂದೊಂದು ಎಮೋಷನ್ಸು ಆ್ಯಂಡ್ ಒಂದೊಂದು ಶಾರ್ಟು ಆ್ಯಂಡ್ ಎಲ್ಲರೂ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದೀವಿ ಆ್ಯಂಡ್ ಇಷ್ಟಪಟ್ಟು ಸ್ವಲ್ಪ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ ಅಂಥೇಳಿ ಇಡೀ ಟೀಮ್ ಮಳೆ ಬಂದರೂ ಕೂಡ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಆ್ಯಂಡ್ ವಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ಸ್ಪೆಷಲಿ ಇವತ್ತು ನನ್ನ ಫ್ರೆಂಡ್ ಡಿರೆಕ್ಟ್ ಮಾಡಿದ್ದು ಸಂಜಯ್. ಸೊ ಐ ವಾಸ್ ಸೋ ಹ್ಯಾಪಿ ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ಲಸ್ ಫನ್, ಖುಷಿ ಇತ್ತು, ಅಳು ಇತ್ತು, ನಗು ಇತ್ತು, ನೋವಿತ್ತು, ಎಲ್ಲ ಇತ್ತು. ಆ್ಯಂಡ್ ಎಂಡಿಂಗ್ ದಿಸ್ ವ್ಲಾಗ್ ವಿತ್ ಒನ್ ಗುಡ್ ನೋಟ್. ಸ್ಟೇ ಹ್ಯಾಪಿ. Bye-bye. Good night.